ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪಾಜಿತವರ. ಆತ್ಮೀಯರೇ, ಮಾತಿ ನಿಮ್ಮನಗೆ ನುಡಿವಿ, ಮಾತಿ ನಿಮ್ಮ ಹಾಗೆ ಒಲಿವಿ, ಮಾತಿ ನಿಮ್ಮ ಸರ್ವ ಸಂಪದವು, ಮಾತೇ ಮಾಣಿಕ್ಯ ಸರ್ವಜ್ಞ. ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದರು ಸರ್ವಜ್ಞರು. ಇವತ್ತು ಸಿದ್ದರಾಮಯ್ಯನವ್ರಿಗೆ ಸಂಪೂರ್ಣವಾಗಿ ಅಪ್ಲೈ ಆಗ್ತಾ ಇದೆ. ಯಾವುದೋ ಒಂದು ಗಳಿಗೆಯಲ್ಲಿ ಇಂಟರ್ವ್ಯೂದಲ್ಲಿ ಹೇಳಿಬಿಟ್ರು ಅವರು, ಯುದ್ಧ ಇದು ಏನಪ್ಪ ಅಂತಂದ್ರೆ ಲಾಸ್ಟಿಕ್ ಆಗುವಂಥದ್ದು ಅಥವಾ ಯುದ್ಧ ಇದು ಬೇಡ ಅನ್ನೋ ನೇಚರದಲ್ಲ ಮಾತಾಡಿದರು. ಅದರಲ್ಲೂ ಮುಖ್ಯವಾಗಿ ಯುದ್ಧದಿಂದ ಆಗೋ ಪರಿಣಾಮ ಆಗಲಿ ಮತ್ತು ಅದರ ಬಗ್ಗೆ ಒಂದು ಕಲ್ಪನೆ ಇರ್ಬೋದು ತೆರೆಯಲ್ಲ. ಯುದ್ಧನ ಆಗಬಾರ್ದು ಅನ್ನೋಂಗೇನು ಅಂದಿರಲಿಲ್ಲ. ಬಟ್ ಆ ರೀತಿ ನಂತರದಲ್ಲಿ ಪ್ರಿಡಿಕ್ಷನ್ ಅದ್ರ ವಿವರಣೆಗಳು ಬೇರೆ ಬೇರೆ ರೂಪಗಳದ ಇದೊಂದು ನೋಡ್ತಾಯಿದ್ರು ಅವ್ರ ಎದುರಾಳಿಗಳು. ಅದರಲ್ಲೂ ಮೊದಲನೇದಾಗೆ ನಮ್ಮ ಯತ್ನಾಳರು ಈಗ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ದೀವಿ, ಅದು ಚೆನ್ನಾಗಿ ದುಡಿಸ್ಕೊಂಡ್ರದಲ್ಲ. ಇವರು ಪಾಕಿಸ್ತಾನಿ ಪರ, ಇವರು ಮುಸಲ್ಮಾನರ ಪರ, ಅಪೀಸ್ಮೆಂಟ್ ಪರ, ಈ ರೀತಿಯಾಗಿ ಏನು ಇನ್ನೂ ಭಾಷೆ ಭಾಳ ಚೆನ್ನಾಗಿ ಉಪಯೋಗ ಮಾಡಿದರು. ಇನ್ನು ಇದು ಬಿಟ್ಟು ಎತ್ತಾಡೋದನ್ನು ಗ್ರ್ಯಾಬ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿಯೋ ಅಥವಾ ಇನ್ನೊಂದು ಕಾರಣಕ್ಕಾಗಿಯೋ ಇಲ್ಲೂ ಪ್ಲೀಸ್ ಇದ್ದೇ ಇರೋದೆಲ್ಲ ಪಾರ್ಟಿಗಳೆಲ್ಲ. ಇಲ್ಲೂ ನಮ್ಮ BJP ಲೀಡರ್ಗಳೆಲ್ಲರೂ ಒಮ್ಮೆ ಒಗ್ಗಟ್ಟಿನಿಂದ ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ದಿದ್ದಾರೆ, ಬಿದ್ದುಬಿಟ್ಟಿದ್ದಾರೆ. ಮುಂದೆ BJP ದಾಳಿ ಜೋರು ನಡೆಸಿದಂಗೆ ಕಾಂಗ್ರೆಸ್ ಲೀಡರ್ಗಳು ಸಹಿತ ಡಿಸ್ಟೆನ್ಸ್ ಕಾಯ್ಕೊಳ್ತಾ ಇದ್ದಾರೆ. ಭಾಳ ಭಯ, ಸಿದ್ದರಾಮಯ್ಯ ಜೊತೆ ನಾವು ಬೆಳಗ್ಗೆ ಟೀಗೆ ಒಳಗಾಗೋದು ಬೇಕಾಗಿಲ್ಲ ಅಂತ ತಿಳ್ಕೊಂಡು ಆದಷ್ಟು ದೂರ ಸರಿತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ಅವರು ಸ್ವಲ್ಪ ಡಿಸ್ಟೆನ್ಸ್ ಕಾಯ್ಕೊಳ್ಳಿಕ್ಕತ್ತಿದ್ದಾರೆ. ಈ ಬ್ಯಾಡ್ನಲ್ಲಿದನೋ ಬೇರೆ ರೂಪಿಡ್ಲಿಕ್ಕತ್ತದನೋ ಅಥವಾ ಅವರು ಒಂದಿಷ್ಟು ಎಲ್ಲೋ ಮೂಲೆಯಲ್ಲಿ ಒಂದಿಷ್ಟು ಏನಪ್ಪ ಅಂತಂದ್ರೆ ಸಹಜದ ಭಾರತದ ಪರವಾಗಿ ಇವರು ಇದ್ದಾರೆ ಇಲ್ಲ ಅಂತಲ್ಲ ಸಿದ್ದರಾಮಯ್ಯವರು. ಆದರೆ ಅದನ್ನು ಈಗ ಮತ್ತೆ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ವಾರ್ ಶುಡ್ ಬಿ ದ ಲಾಸ್ಟ್ ರಿಸಾರ್ಟ್ ಸೇಸ್ ಯುದ್ಧ ಅನ್ನೋದು ಕೊನೆಯದದು, ಅದಕ್ಕೆ ಪೂರ್ವದ ಏನು ಸಾಧ್ಯತೆಯನ್ನು ಮಾಡಬೇಕು ಅನ್ನುವಂಥ ಏನೋ ಮಾತು ಹೇಳಿಕೊಟ್ಟು ಅದನ್ನು ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಲಾಸ್ಟಿಗೆ ಬಂದದ್ರಿ ಸಿದ್ದರಾಮಯ್ಯನವ್ರು. ಯಾಕೆಂತಂದ್ರೆ ಈಗಾಗಲೇ ನಾವು ಕಳೆದ 1947 ಶುರುನೂ ಇದೆ ಕಿರಿಕಿರಿ. ಬಾಜು ಪಾಕಿಸ್ತಾನ ನಿರ್ಮಾಣ ಅದೇನು ಶುರು ಅದ ಇಲ್ಲ, ನಮ್ಮದು ಕಾಶ್ಮೀರ ಒಂದು ಒಪ್ಪಂದ ಹಾಕ್ಕೊಂಡು ಕಾಶ್ಮೀರ ಒಂದು ಸಣ್ಣ ರಾಜ್ಯ ಮಾಡಿ ಈ ನ್ಯೂಟ್ರಲ್ ಅವತ್ತು ಮಾತಾಡಿದ ಬಗ್ಗೆ ಅದು ಹೋಗ್ತಿತ್ತೋ ಏನೋ ಆರಂಭದಲ್ಲ. ನಿಮ್ಮದು ನಮ್ಮದು ಇಬ್ಬರದು ಹೋಗಿ ಬರೋದು ಒಂದು ಅದು ಪಾಠ ಇಟ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಇವತ್ತು ಕಾಶ್ಮೀರಿಗಳೂ ನೆಮ್ಮದಿಯಿಂದ ಇರ್ತಿದ್ರು, ಪಾಕಿಸ್ತಾನಿಗಳೂ ನೆಮ್ಮದಿಯಿಂದ ಇರ್ತಿದ್ರು, ಭಾರತೀಯರು ನೆಮ್ಮದಿಯಿಂದ ಇರ್ತಿದ್ರು. ಆದರೆ ಆ ಸಂದರ್ಭದಲ್ಲಿ ಹಾಗೆ ಆಗಲಿಲ್ಲ. ಜಿನ್ನಾರವರು ಮತ್ತು ಅಂದಿನ ನೆಹರೂರವರು ಅವರು ಅವತ್ತು ಘಟನಾವಳಿ ನೆನಪಿಸ್ಕೊಂಡಾಗ ನಾವು ಇವತ್ತು ಕುಳಿತು ನಾವು ಮಾತಾಡ್ಬೋದು ಬೇಕಾದನ್ನ, ನಮ್ಮ ಮನುಷ್ಯ ಬಂದಾಗ ಮಾತಾಡ್ಬೋದು. ಈಗ ನೋಡಿರಿ ಎಷ್ಟು ಕಷ್ಟದ ಕೆಲಸ ಅದಪ್ಪ ಅಂತಲ್ಲ ಆ ಸಂದರ್ಭ. ಅದು ಜಸ್ಟ್ ಸ್ವತಂತ್ರ ಆಗಿತ್ತು, ಯುದ್ಧ ಮಾಡೋ ಸ್ಥಿತಿ ಒಳಗಿರಲಿಲ್ಲ. ಅನಿವಾರ್ಯವಾಗಿ ಕಾಶ್ಮೀರ ಬಿಡೋ ಮನಸ್ಸು ಇಂಡಿಯಾಗೂ ಇಲ್ಲ, ಪಾಕಿಸ್ತಾನಕ್ಕೂ ಇಲ್ಲ. ಅಲ್ಲಿಗೆ ಮುಸ್ಲಿಮ್ಸ್ ಹೆಚ್ಚಿದ್ದಾರೆ ನಂಬುದು ಅಂತ ಅವರು ಇಲ್ಲ. ನಮ್ಮ ಮೊದಲಿಂದ ನಮ್ಮದು ಇತಿಹಾಸ ಪರಿಸ್ಥಿತಿವಾಗಿ ನಮ್ಮ ಜೊತೆಗಿದ್ದು ಸಾಂಸ್ಕೃತಿಕ ನಮ್ಮದದು, ಅದು ನಮ್ಮದು ನಾವು. ಹೀಗಾಗಿ ತಿಕ್ಕಾಡು ಶುರುವಾಗಿದ್ದು ಇವತ್ತಿಗೂ ಮುಗಿತಾ ಇಲ್ಲ. ಇನ್ನು ಎಂದು ಮುಗಿದಿದ್ವು, ಇದಕ್ಕೆ ಪರಿಹಾರ ಏನು? ಅದಕ್ಕೆ ಇವತ್ತು ಯುದ್ಧ ಒಂದು ಲಾಸ್ಟ್ ಇದಪ್ಪ ಇದು ಅಂತ ಈ ನಿರ್ಣಯಕ್ಕೆ ಇಡೀ ದೇಶದ ಜನ ಬಂದು ನಿಂತಿದ್ದಾರೆ ಇವತ್ತು. ಅದು ನಾವು ಭಾವೋನ್ಮಾದ ಅನ್ಬೋದು ಮತ್ತೇನೋ ಅನ್ಬೋದು ಏನ್ರಿ ಅನ್ನೋದಕ್ಕೆ. ಆದರೆ ಮನಸ್ಥಿತಿ ಇವತ್ತು ಹೆಂಗಾಗಿದೆ ಇಡೀ ದೇಶದ್ದು ಒಮ್ಮೆ ಯುದ್ಧ ಆಗಿಬಿಡಪ್ಪ, ಅವ್ರದ್ರೇ ಆಗಲಿ ನಮ್ಮದ್ರೇ ಆಗಲಿ ಕಾಶ್ಮೀರ ಸಲುವಾಗಿ ಫೈನಲ್ ಆಗಿಬಿಡೋದು. ಅಲ್ಲಿ ಏನು ಪಾಕಿಸ್ತಾನ ಪರ ಜನ ಎಲ್ಲ ಕಿತ್ತು ಹೋಗಿಬಿಡಲಿ. ಲಾಹೋರ್ ಮತ್ತು ಗಿಲ್ಗಿಟ್ ತನಕ ನಮ್ಮದಪ್ಪ, ಪಾಕ್ ಆಕ್ಯುಪೈಡ್ ಅದು ಪಾಕಿಸ್ತಾನ ಹಿಡ್ಕೊಂಡಂಥ ಪ್ರದೇಶದ ನಮ್ಮದಪ್ಪ, ಅದು ಆ ಭೂಮಿ ನಮ್ಮದಪ್ಪ. ಇವರು ಇಲ್ಲ ಭಾರತೀಯರು ಹಿಡ್ಕೊಂಡಂಥ ಭೂಮಿ ನಮ್ಮದು ಅವ್ರು ಕೇಳ್ತಾಯಿದ್ರು. ಒಮ್ಮೆ ಯುದ್ಧ ಆಗಿಬಿಡಲಿ ಫೈನಲ್ಲ ಅನ್ನೋ ಹಂತಕ್ಕೆ ಬಂದಂಥದ್ದು. ಅದು ಯುದ್ಧ ಆಗ್ತದಲ್ಲ ಬೇರೆ ವಿಷಯ. ಆದರೆ ಇದನ್ನು ಈಗ ಯುದ್ಧ ಬೇಕಾಗಿಲ್ಲ, ಶಾಂತಿ ಇರಲಿ ಏನೋ ಒಂದು ಸಂದರ್ಭದಲ್ಲಿ ಮಾತಾಡಿದರು. ಅದು ಇವತ್ತು ಸ್ವಲ್ಪ ಸಿದ್ದರಾಮಯ್ಯವ್ರಿಗೆ ಮುಳ್ಳದಂಗೆ ಅಂತದ್ದು. ಮೊದಲಿಂದನೂ ಸ್ವಲ್ಪ ಮುಸ್ಲಿಂ ಪರ ಇದ್ದಂಥದ್ದು, ಜೊತೆಗೆ ಅಪೀಸ್ಮೆಂಟ್ ಮಾಡೋದು, ಕಾಂಗ್ರೆಸ್ ಮೇಲೆ ವಾರ್ ಮಾಡ್ತಾ ಬಂದಿದ್ದು. ಸ್ವತಂತ್ರ ಆರಂಭದಿಂದ ಇದು ಆಯ್ತು ರೀ. ಇದು BJPಗಳದ್ದಾಗಿರ್ಬೋದು, ಇವತ್ತಿನ BJPಗಳು, ಅವತ್ತಿನ ಜನಸಂಖ್ಯೆಯವರು ಅಥವಾ ನಮ್ಮ RSS ಅವರು ಆವತ್ತಿನ ಅವರು. ಯಾಕೆಂದರೆ 1925 ಸ್ಥಾಪನೆ ಆದಂಥ RSS ವಿಶೇಷವಾಗಿ ಮುಸ್ಲಿಂ ವಿರೋಧಿ ಮತ್ತು ಪಾಕಿಸ್ತಾನಿ ವಿರೋಧಿ ನೆಲೆಗಟ್ಟಿನಲ್ಲ ಅದು ಬೆಳೆದು ಬಂದಂಥದ್ದು. ವರಾಸ ಪದ್ಧತಿಯ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಂಥದ್ದು. ಅದು ಇತಿಹಾಸ ಆಗಿರುವಾಗ ಇಂದು ನಿನ್ನೆ ಜಗಳ ಅಲ್ಲದು. ಅದೇ ಸಂದರ್ಭದಲ್ಲಿ ಇಲ್ಲಿ ಮುಸಲ್ಮಾನರು ಇರ್ಬೋದು, ಪಾಕಿಸ್ತಾನ ಮುಸಲ್ಮಾನರು ಇರ್ಬೋದು, ಅವ್ರು ನಮ್ಮ ಜೊತೆ ಹೊಂದಾಣಿಕೆ ಆಗಲ್ಲಪ್ಪ, ನಮ್ಮ ಸಪ್ರೇಟ್ ಸ್ಟೇಟ್ ಬೇಕಾದ. ಅವತ್ತಿನ ಯುದ್ಧ ನಡೆದ ನಿರಂತರದ ಇವತ್ತಿಂದಲ್ಲದು. ಹೀಗಾಗಿ ಇವತ್ತೊಂದು ಫೈನಲ್ಪ್ಪ ಅನ್ನೋ ಹಂತಕ್ಕೆ ಬಂದಾಗ ಸಿದ್ದರಾಮಯ್ಯರು ಒಳ್ಳೆಯ ಸಂದರ್ಭದಲ್ಲಿ ಸಿಕ್ಕ ಹಾಕ್ಕೊಂಡ್ಬಿಟ್ರು. ಹೀಗಾಗಿ ಅದು ಏನಾಗಿಬಿಟ್ಟದಪ್ಪ ಅಂದ್ರೆ ಸಿದ್ದರಾಮಯ್ಯ ಉಳ್ಲಿಕ್ಕೆ ಆಗ್ತಿಲ್ಲ, ನುಂಗ್ಲಿಕ್ಕೆ ಆಗ್ತಿಲ್ಲ, ಬಿಸಿ ತುಪ್ಪದಂಗೆ ಆಗ್ಯದ. ಏನಾದರೂ
ಮುಸ್ಲಿಂ ಪರ ಅದು ಪಾಕಿಸ್ತಾನ ಪರ ಮಾತಾಡಿದ್ರೆ ಈಗ ಪಾಕಿಸ್ತಾನದಲ್ಲಿ ಇವ್ರು ಹೊಗಳ್ತಾ ಇದ್ದಾರೆ ಇವ್ರು ಮಾತಾಡ್ತಾ ಇದ್ದಾರೆ. ನೀವು ಪಾಕಿಸ್ತಾನಕ್ಕೆ ಹೋಗ್ರಿ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಪಾಕಿಸ್ತಾನಗಳಲ್ಲಿ ಅವರು ಪಾಕಿಸ್ತಾನಿಗಳು ಸಿದ್ದರಾಮಯ್ಯ ವಿಷಯಕ್ಕೆ ಲಾಸ್ಟ್ ಆಗಬೇಕಪ್ಪ, ಯುದ್ಧ ಆಗೋದಲ್ಲ ಅಂತ ಅವರು. ಯಾಕೆಂದರೆ ಇವತ್ತು ಪಾಕಿಸ್ತಾನ ಸುಂದಾಗಿದೆ. ಆರ್ಥಿಕ ಡೆವಲಪ್ಮೆಂಟ್ ಆಗಲಿಲ್ಲ, ಧಾರ್ಮಿಕ ಅಂಗಡಿಯಲ್ಲಿ ತೆಕ್ಕಾಲ್ಲ. ಇಡೀ ಜಗತ್ತಿನ ಟೆರರಿಸ್ಟ್ಗಳೆಲ್ಲ ಅಲ್ಲೇ ತಯಾರಾಗುವಂಥ ಕಾರ್ಖಾನೆ ಮಾಡ್ಕೊಂಡ್ಬಿಟ್ರು. ಅಫ್ಘಾನಿಸ್ತಾನ ಜೋಡಿ ಯುದ್ಧ, ಇರಾನ್ ಜೋಡಿ ಯುದ್ಧ, ಇರಾಕ್ ಜೋಡಿ ಯುದ್ಧ, ಎಲ್ಲರ ಜೋಡಿ ತೀರ್ಕಾಂಡ ಎಲ್ಲ ಪಾಕಿಸ್ತಾನದ ಜನ ಇನ್ನೊಂದು ದೇಶಗಳ ಯುದ್ಧಗಳಲ್ಲಿ ಸೈನಿಕರಾಗಿ ಹೋಗುವಂಥ ಪರಿಸ್ಥಿತಿ. ಯಾಕಂತಂದ್ರೆ ಅಲ್ಲಿ ಯಾವ ಆರ್ಥಿಕ ಡೆವಲಪ್ಮೆಂಟು ಆಗಲಿಲ್ಲ. ಸುಮ್ಮನೆ ಅದು ಸಿಂಧೂ ನದಿ ಒಂದು ಜಬರ್ದಸ್ತಾಗಿ ಹರಿದಿಂದಾಗೆ ಬೆಳೆ ಗಿಳಿಯಲ್ಲಿ ಬರ್ತದೆ. ಆ ನೀರಿನಿಂದ ಒಳ್ಳೆಯ ಬದುಕನ್ನು ಮಾಡ್ಕೊಂಡೇನೋ ಅಲ್ಲಿ ಹೊಟ್ಟೆಗೆ ನೆತ್ತಿಗೆ ಅಂತೀವಲ್ಲ ನಾವು ಅಷ್ಟು ಮಾಡ್ಕೊಂಡಿದ್ದಾರೆ. ಏನೋ ಒಂದು ಸಿಟ್ಟಿನ ರಭಸಲ್ಲೇ ಒಂದು ಇಡೀ ದೇಶದ ಇನ್ಕಮ್ ನೆಲಗಟ್ಟನ್ನು ಇಟ್ಕೊಂಡು ಒಂದು ಅನುಭವ ಏನೋ ತಯಾರು ಮಾಡ್ಕೊಂಡು ಕೂತಿದ್ದಾರೆ. ಅದು ಭಾರತ ಮೇಲೆ ಹೋಗಿಬೇಕಂತೇಳಿದ್ರೆ ನಾವು ಮಾಡ್ಕೊಂಡಿದ್ದೀವಿ, ನಮ್ಮ ಬಡತನ ಇದ್ದರೂ ಸಹಿತ. ಅದು ಸರಿಯೋ ತಪ್ಪ ಬೇರೆ ವಿಷಯ. ಈಗ ನಾವು ಯುದ್ಧಕ್ಕೆ ನಿಂತರೆ ಅದು ಪ್ರಯೋಗ ಆಗುವುದಿಲ್ಲ ಅಂತಲ್ಲ. ಆದ್ರೆ ಈ ಯುದ್ಧ ಏನಪ್ಪ ಅಂದರೆ ಎರಡೂ ದೇಶಗಳಿಗೆ ಒಂದು ಆತಂಕಕಾರಿ. ಹೌದು, ಈಗ ನೋಡಿರಿ, ನೀವು ಒಂದು ಜಸ್ಟ್ ಎಕ್ಸಾಂಪಲ್ ನೋಡಿರಿ, ನಮ್ಮ ಮುಂದೆ ನಡೆದದ್ದು ಈಗ ರಷ್ಯಾ ಇದ್ದಿದ್ದು ಉಕ್ರೇನ್ ಮೇಲೆ ಯುದ್ಧ ಶುರು ಮಾಡಿಬಿಡ್ತೀರಿ. ಉಕ್ರೇನ್ ಮೇಲೆ ಯುದ್ಧ ಶುರು ಮಾಡಿದ್ರೆ ಒಂದು 2 ದಿವಸ ಮುಗಿಬೋದು, ಬೆಳೆದು ತಿಳ್ಕೊಂಡಿದ್ರಿ ಎಲ್ಲರೂ. ವಿದಿನ್ 2 to 3 days ಮುಗಿತಿದ್ದಾಳೆ. ಒಂದು ತಿಂಗಳು ಭಾಳ ಆದಪ್ಪ. ಇವತ್ತು 2 ದಿವಸ ಆಯ್ತು ಯುದ್ಧ ಶುರುವಾಗಿ, ಇನ್ನೂ ಮುಗಿತಾ ಇಲ್ಲ. ಯುದ್ಧ ಆರಂಭ ಮಾಡೋದು ಭಾಳ ಸುಲಭ, ಅಂತ್ಯ ಮಾಡೋದು ಅಷ್ಟೇ ಕಷ್ಟ. ನಾವು ರಷ್ಯಾದ್ದು ಡೆವಲಪ್ಮೆಂಟ್ ನೋಡಿ ದೊಡ್ಡ ದೇಶದಪ್ಪ, ಇದು ಪ್ರಬಲದ ದೇಶ. ಅದೇ ರೀ ಉಕ್ರೇನ ಒಂದು ತಿಂಗಳು ಪದ್ಯಾಗ ನಮ್ಮದು ಹಾಕೈತೆ ತಿಳ್ಕೊಂಡು ಅವರು ಹಾಕೋದು. ಪುತಿನ್ ಒಬ್ಬ ಡಿಕ್ಟೇಟ್ರ. ಅವು ಅನಿಸುತ್ತೆ ಜಸ್ಟ್ ಗೆದ್ದು ಬರ್ತೀವಿ. ಇವತ್ತು ಯಾವ ಹಂತಕ್ಕೆ ಬಂದದ? ಸೋಲ್ತಾನೆ ಇಲ್ಲ. ಅಮೇರಿಕಾ ಸಹಿತ ರಷ್ಯಾ ಜೊತೆಗೆ ನಿಂತರೂ ಉಕ್ರೇನಿಗಳು ತಾವು ಶರಣಾಗತ ಆಗ್ತಾಯಿಲ್ಲ. ನಾವು ಶುರು ಮಾಡಿದ್ವಿ. ಇಫ್ ಸಪೋಸ್ ಯಾವ್ಯಾವ ಯಾವ ದೇಶಕ್ಕೆ ಕಲಿತಾರೆ ಗೊತ್ತಿಲ್ಲ. ಈಗೇನೋ ಟ್ರಂಪ್ ಅವರು ಆರ್ಥಿಕ ವಾರ್ ಶುರು ಮಾಡಿದ್ದಾರೆ, ಟ್ರೇಡ್ ವಾರ್ ಶುರು ಮಾಡಿದ್ದಾರೆ, ಯುದ್ಧ ಶುರು ಮಾಡಿದ್ದಾರೆ. ಅದರಿಂದ ನಮ್ಮ ಕಡೆ ಒಲಿವು ತೋರಿಸ್ಬೋದು ಭಾರತ ಕಡೆ ನಮ್ಮ ತರ್ಕ ಕಲ್ಪನೆ. ಯಾಕೆಂದ್ರೆ ನಮ್ಮದು ಜಗತ್ತಿನ ದೊಡ್ಡ ಮಾರ್ಕೆಟ್ ಆಗ್ತದೆ. 142 ಕೋಟಿ ಜನಸಂಖ್ಯೆ ಇದ್ದೀವಿ. ಇಲ್ಲಿ ಕೊಳ್ಳೋರು ಸಾಕಷ್ಟಿದ್ದಾರೆ, ಹೊಟ್ಟೆ ಹಿಟ್ಟಿರೋದು ಜುಟ್ಟಿಗೆ ಮಲ್ಲಿಗೂ ಹಾಕೊಳ್ಳೋರು ಸಾಕಷ್ಟಿದ್ದಾರೆ. ಹೀಗಾಗಿ ನಮಗೆ ಮಾರ್ಕೆಟ್ ಆಕೈತಪ್ಪ ಅಂತ ಅಮೇರಿಕಾಕ್ಕೆ, ಚೈನಾಕ್ಕೆ, ಅದರ ಜೊತೆಗೆ ಈ ಒಂದು ರಷ್ಯಾಕ್ಕೆ ನಮ್ಮ ಮೇಲೆ ಒಂದು ಕಣ್ಣು ಅಂತ ನಾವು ತಿಳ್ಕೊಂಡಿದ್ವಿ. ಅವರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ಯುದ್ಧಕ್ಕೆ ನಿಂತರೆ ನಾವು ಅನ್ನೋದು ಅಷ್ಟೇ ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದರೆ ಕೇವಲ ಟ್ರೇಡ್ ವಾರ್ ಟ್ರಂಪ್ರ ವಿಚಾರ ಚೈನಾದಲ್ಲಿ ಬಂದದ. ಅವರು ಹಂಗಂತ ತಿಳ್ಕೊಂಡಿದ್ದು ದೇಶದ ಬಾರ್ಡರ್ನ ಬಿಟ್ಟು ಕೊಡ್ತಾರೆ, ಅದು ದೇಶನ ಬಿಟ್ಟು ಕೊಡ್ತಾರೆ ಅಂತಲ್ಲ. ಅವರು ಸಮರಾಭ್ಯಾಸ ಮಾಡೋ ಸಲುವಾಗಿ ಯುದ್ಧ ನಾಳೆ ಏನೋ ಬಂದು ನಾವು ರೆಡಿ ಇರಬೇಕಂತ ಅವರು ಮಾಡ್ತಾಯಿದ್ದಾರೆ. ಹೀಗಾಗಿ ಈ ಒಂದು ಏನಪ್ಪ ಅಂತಂದ್ರೆ ನೆಲೆಯಲ್ಲೇ ಇವತ್ತು ಯುದ್ಧ ಶುರು ಆದರೆ ಏನಾಗ್ಬೋದು, ಏನಾಗಲಿಕ್ಕಿಲ್ಲ ಅನ್ನೋದು ಅಷ್ಟೇ ಸಹಿತ. ಯುದ್ಧಂತೆ ಅನಿವಾರ್ಯ ಆಗಿರುತ್ತೆ ಇವತ್ತು ಅನ್ನಿಸ್ತಕ್ಕಂಥದ್ದು. ಕಳೆದ 70-75 ವರ್ಷಗಳಿಂದ ಅನುಭವಿಸ್ತಾ ಬಂದಿದ್ದೀವಿ. ಆ ಭಯೋತ್ಪಾದನೆ ಕೆಲಸಗಳಿಂದಂತೆ ನಾವು ಸೋತು ಹೋಗಿದ್ದೀವಿ ನಮ್ಮ ದೇಶದಲ್ಲೇ. ನಾವೆಲ್ಲ ತಿಳ್ಕೊಂಡಿದ್ದೀವಿ BJP ಬಂದು ನೀವು ಕಡಿಮೆ ಆಗ್ಬೋದು, ಅಥವಾ ಕಾಂಗ್ರೆಸ್ನಿಂದ ಸಾಧ್ಯ ಆಗಿರಲಿಕ್ಕೆಲ್ಲ ನಾವು ಟೀಕಾ ಮಾಡ್ತಿದ್ದೀವಿ. ಆವತ್ತು BJP ಸಾಕಷ್ಟು ಟೀಕಾ ಮಾಡ್ತದೆ. ಇವತ್ತು ಅದು ಬಂದು ನಿಂತದ್ದು. ಅಲ್ಲಿಯೂ ಅನೇಕ ತಪ್ಪುಗಳಾಗ್ತಾ ಇರ್ತವೆ. ನೋಡಿರಿ, ನಡೆಯೋಣ ಎಡವ ಕೊಡ್ತಾವಲ್ಲ ಎಡೋದು, ಮಾತಾಡೋದು ಭಾಳ ಸುಲಭ. ಅದೇ ಹೊಳಗೆ ಈಶ್ ಹೋಗ್ಬೋದ್ರಿ ಅಂತೇಳಿ. ಅದರ ಒಳಗೆ ಇಳಿದಾಗ ಅದರಲ್ಲಿ ನೀರಿನ ಒಳಗೆ ಏನದ, ನೀರಿನ ಸೆಳವು ಏನದ, ಅದು ಅಂತ್ಯ ಆಳ ಒಳಗೆ ನಾವು ವೀಸಕ್ಕೆ ಸುಮ್ಮನೆ ಗೊತ್ತಾಗೋದು. ಹಂಗೆ ಇವತ್ತು ರಷ್ಯಾ ಒದ್ದಾಡ್ತಾಯಿದೆ. ಆ ಪರಿಸ್ಥಿತಿ ನಾಳೆ ಭಾರತದ್ದು ಆಗಬಾರ್ದು. ಈಗ ನಾವು ಆರ್ಥಿಕ ನಾವು ದಿವಾಳಿ ಅಂಥದ್ರಲ್ಲಿ ಇದ್ದೀವಿ. ನಮ್ಮಲ್ಲಿ ಉದ್ಯೋಗಗಳಿಲ್ಲ, ನಮ್ಮಲ್ಲಿ ಬೇರೋಜ್ಗಾರಿ ಅಂತೀವಿ ನಾವು. ಅದು ನಿರುದ್ಯೋಗ ಸಂಖ್ಯೆ ಇರ್ತದೆ, ಬಡತನ ಇರ್ತದೆ. ಯಾರು ನಾವೇನು ಶ್ರೀಮಂತರನ್ನಿಲ್ಲ, ಇವತ್ತು ಬೆಳೆದಿದ್ದವರು ಅಲ್ಲ. ನೀವು ನೋಡಿದ್ರಿ ಅಮೇರಿಕಾ US ಇದ್ದಿದ್ದು ಇದರಲ್ಲಿ ಇರಾಕ್ ಯುದ್ಧ ಹಿಡಿದ ಅವರು ಸಹ ದಿವಾಳಿ ಇದ್ದಿದ್ದು ಹಿಂದಿನ ದಿನದಲ್ಲೇ. ಅದೇ ರೀತಿ ಇರಾಕ್ಗಳು ಎರಡೂ ದಿವಾಳಿ ಇದ್ದಿದ್ದು. ಯುದ್ಧ 15 ವರ್ಷ ಮಾಡಿದ್ರೆ ಹಂಗೆ ಯುದ್ಧ. ಇದು ಲಾಸ್ಟ್ ಏನಪ್ಪ ಅಂತಂದ್ರೆ ರಿಸಾರ್ಟ್ ಅಂತ ಏನು ಸಿದ್ದರಾಮಯ್ಯ ಹೇಳ್ಯಾರಲ್ಲ, ಕೊನೆ ಹಂತದ ಆಗ್ಬೇಕು ಅನ್ನೋದು ಇವೆಲ್ಲ ತುಂಬಿಕೊಂಡಿದ್ದಾವೆ. ಹಾಗಂತೇಳಿ ಈಗ ಯುದ್ಧ ಮಾಡಬಾರ್ದು ಅಂತೇಳಿ ಅವರು ಸ್ವತಃ ಹೇಳ್ತಾ ಇದ್ದಾರೆ. ನಾ ಅಂಜಿಲ್ಲ ಹಂಗೆ ಅಂತ ಹೇಳ್ತಾರೆ. ಅಂದಾರೋ ಇಲ್ಲೋ ಅವ್ರು ಬಿಟ್ಟಂಥ ವಿಷಯ. ಆದರೆ ಒಂದು ಮಾತ್ರ ಅವರು ಅಂಜಿದ್ದೇನಪ್ಪ ಅಂತಂದ್ರೆ ಸುಳ್ಳಿನಲ್ಲ ದಿನ ಈ ಯುದ್ಧನ ಅಲ್ಲಪ್ಪ, ಶಾಂತಿ ಬೇಕು ನಮಗೆ, ಒಂದು ಮಾತುಕತೆ ಮೂಲಕ ಮುಗಿಸ್ಬೋದೇನೋ ಅನ್ನುವಂಥ ನೆಲೆಯಲ್ಲಿ ಮಾತಾಡಿದ್ದಾರೆ. ಆದರೆ ಇವತ್ತು ನಮ್ಮ BJPಗರು ಅದನ್ನು ದೊಡ್ಡ ಇಶ್ಯೂ ಮಾಡಿದ್ದಾರೆ. ಮೊದಲಿಗಂತೂ ನಮ್ಮ ಯತ್ನಾಳ್ ದೊಡ್ಡ ಇಶ್ಯೂ ಮಾಡಿ ತಮಗೇನು ನಾಲಿಗೆ ಮುಂದೆ ಬರ್ತದೆ ಮಾತಾಡಿಬಿಟ್ರು. ಇನ್ನು ಬಿಟ್ಟು ಮುಂದೆ ಬೆಳೀತಂತೇಳಿ BY ವಿಜೇಂದ್ರ ಅವರು ಕ್ರಿಟಿಸಿಸಮ್ ಶುರು ಮಾಡಿಬಿಟ್ರು. ಅವ್ರ ಜೊತೆಗೆ ನಮ್ಮ ಸಂಸದ ಜಗದೀಶ್ ಶೆಟ್ಟರ್ ಅವರಂತೆ ಇಷ್ಟು ವರ್ಷ ರಾಜ್ಯದಲ್ಲಿ ಮಾತ್ರ ಮುಸ್ಲಿಂ ಓಲೈಕೆ ಮಾಡುತ್ತಿದ್ದ ಸಿದ್ದರಾಮಯ್ಯ ಈಗ ಪಾಕಿಸ್ತಾನದ ಮುಸ್ಲಿಮರನ್ನು ಓಲೈಕೆ ಮಾಡಿದ್ದು ನಾಚಿಕೆಗೇಡು ಅಂತೇಳಿ, ಅದು ಮೂರ್ಖತನದ್ದು ಅಂತ ಏನು ಅವ್ರಿಗೆ ಏನೇನು ಸಾಧ್ಯದನ್ನು ಎಲ್ಲ ಟೀಕೆ ಮಾಡಲಿಕ್ಕಿದ್ದಾರೆ. ಯಾಕಂದರೆ BJP ವಿರೋಧ ಪಕ್ಷ ಮಾಡಲೇಬೇಕಾದ್ರೆ ಬೆನ್ಬಿಟ್ಟು ತೊಗೋಬೇಕು ಅಂತೇಳಿ. ಈಗಾಗಲೇ ಕಾಂಗ್ರೆಸ್ ಏನಾದರೂ ಸ್ವಲ್ಪ ಏನೋ ಮೊನ್ನೆ ಘಟನೆ ಆದಾಗ
ಸಪೋರ್ಟ್ ಮಾಡೋದು ಹೋಗಿದ್ರೆ ಕಾಂಗ್ರೆಸ್ ಇನ್ನೂ ನುಚ್ಚು ನೂರಾಗ್ತಿದ್ನೋ ಆ ರೀತಿಯಾಗಿ ದಾಳಿಗಳಾಗ್ತಾಯಿದ್ವು. ಯಾಕಂದ್ರೆ ಬಿ ಜೆ ಪಿ ವಿರೋಧ ಪಕ್ಷ ಆಗಿ ಬೆಳೆದು ಬಂದಿದ್ದು, ಯಾವ ವಿಷಯ ದೊಡ್ಡದು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರಲ್ಲೇ ಎಕ್ಸ್ಪರ್ಟ್ ಹ್ಯಾಂಡ್ ಇರೋದ್ರಿಂದಾಗಿ ಅದನ್ನು ಯುಟಿಲೈಸೇಷನ್ ಮಾಡ್ಕೋದ್ರೆ ಭಾಳ ಜನ ಇದ್ದಾರೆ. ಹೀಗಾಗಿ ಇಡೀ ದೇಶ ಇವತ್ತು ಯುದ್ಧದ ಉನ್ಮಾದದಲ್ಲಿದೆ ಮತ್ತು ಆಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಇವನ್ನ ಯಾಕೆಂತಂದ್ರೆ ಒಂದು ಏನಾಗ್ತದೆ ಆಗಲ್ಲಪ್ಪ, ಇಷ್ಟು ತೊಂದರೆ ತೊಗೊಳಗಿಂತ ತಿಂಗಳು 2 ತಿಂಗಳು 5 ತಿಂಗಳು 3 ತಿಂಗಳು ಹೋಗ್ತದೆ ಯುದ್ಧ. ಒಂದು ಕಡೆ ನೀರಿನ ಯುದ್ಧ, ಇನ್ನೊಂದು ಕಡೆ ಈ ಒಂದು ಗಿಲ್ಗಿಟ್ ಮತ್ತು ಲಾಹೋರ್ವರೆಗೆ ಯುದ್ಧ. ಇವು ಆದ್ರೆ ಚಲೋ ಏನೋ ಅನ್ನೋದು ಭಾಳಷ್ಟು ಜನ ಬಿ ಜೆ ಪಿಗಿರೋದು, ಅದೇ ಕಾಲಕ್ಕೆ ಬಿ ಜೆ ಪಿ ಬೆಂಬಲಿಗಿರೋದು, ಅದೇ ಕಾಲಕ್ಕೆ ದೇಶ ಪ್ರೇಮಿಗಳದು, ಅದೇ ಕಾಲಕ್ಕೆ ಎಲ್ಲ ನೆಲೆಯಲ್ಲೇ ಒಂದಿಷ್ಟು ಜನ ಎದ್ದು ನಿಂತಿದ್ದಾರೆ. ಇಡೀ ಬಹುಸಂಖ್ಯಾತರ ಈ ದೇಶದಲ್ಲಿ ಯುದ್ಧ ಆಗಲಿ ಅಂತೇಳಿ. ಅದಾದ್ರೆ ಏನಾಗ್ತದೆ ನೋಡೋಣ. ಅದೇ ಕಾಲಕ್ಕೆ ಇನ್ನೊಂದು ಮಾತು ನಾವು ಇಲ್ಲಿ ಮತ್ತು ಗಮನದಲ್ಲಿಟ್ಕೋಬೇಕಾಗಿದೆ. ಈ ಸಲ ಮುಸ್ಲಿಂ ಸಂಘಟನೆಗಳ ಸಹಿತ, ಈ ದೇಶದ ಮುಸ್ಲಿಮಾನರು ಸಹಿತ ಯುದ್ಧ ಆಗಿಬಿಡಲಪ್ಪ ಸಾಕು ನಮಗೆ ಅನ್ನುವಷ್ಟು ಮಟ್ಟಿಗೆ ಅವರು ಅಲ್ಲಲ್ಲಿ ಎಲ್ಲ ಕಡೆ ಹೆಚ್ಚು ಕಡಿಮೆ ತಮ್ಮ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಒಂದು ಪಹಲ್ಗಾಮ್ ಈ ದುರ್ಘಟನೆ ಆಗಿದೆ, ಅದನ್ನು ಖಂಡಿಸ್ತಾ ಇದ್ದಾರೆ. ಅವ್ರಿಗೂ ಸಾಕಾದಂಗೆ ಎಷ್ಟು ಸಪೋರ್ಟ್ ಮಾಡಪ್ಪ ಇವ್ರು ನಮ್ಮವ್ರನ್ನೋ ಅನ್ನಿಸ್ಲಿಕ್ಕೆ ಆಗ್ತದೆ. ಒಟ್ಟಾರೆಯಾಗಿ ಇವತ್ತು ಇಡೀ ದೇಶ ಎದ್ದು ನಿಂತಾಗ ಸಿದ್ದರಾಮಯ್ಯನವರು ಒಂದಿಷ್ಟೇನೋ ಮಾತಾಡಿದ್ದು ದೊಡ್ಡ ಇಶ್ಯೂ ಆಗಿದೆ. ಆಗಲಿ ಅದೇನಾದರೂ ಸಹಿತ ಸಿದ್ದರಾಮಯ್ಯನವರು ಎದುರಿಸೋಂಗಿದ್ದಾರೆ, ಅದು ಉತ್ತರ ಕೊಡೋದು ಬೀರಲಿ. ಒಟ್ಟಿನಲ್ಲೇ ಯುದ್ಧ ಕೊನೆ ಅಸ್ತ್ರ ಆಗಬೇಕು. ಈ ಕೊನೆ ಅಸ್ತ್ರ ಆಗಿ ಬಂದದ್ದು ಇವತ್ತು ಮೋಸ್ಟ್ ಪ್ರಾಬಬ್ಲಿ ಎಲ್ಲರ ಅಭಿಪ್ರಾಯದಲ್ಲಿ ಯುದ್ಧ ಆಗಲ್ಲ. ಆದರೆ ಭಾಳ ಒಳ್ಳೆಯದಿರೋ, ಆದರೆ ಮುಗಿದು ಯಾವಾಗ ನಾವು ಗೆದ್ದ ತಗೋತೀವೋ ಇಲ್ಲ ಅನ್ನೋದು ಮಾತ್ರ ಇದಕ್ಕೆ ನಾವು ಈಗಾಗಲೇ ಉತ್ತರ ಹುಡುಕೊಂಡು ಇದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥದ ಹೇಳಿ ಸೀತಾರಾಮ್ ಸತ್ಯದ ಕೈಗೊಂಡು ವಂದನೆಗಳು.